ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ದಸರಾ ಹಬ್ಬದ ಕೊನೆಯ ಘಟ್ಟವನ್ನು ತಲುಪಿದ್ದೇವೆ. ಇಂದು ವಿಜಯದಶಮಿ. ಹೀಗಾಗಿ ಈ ದಿನದ ಹಿನ್ನೆಲೆ ಏನು, ಆಚರಣೆ ಹೇಗೆ, ಈ ಬಗ್ಗೆ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಈ ವಿಜಯದಶಮಿ ಹಬ್ಬದ ಹಿನ್ನೆಲೆ ಏನು ಅಂತ? ವಿಜಯದಶಮಿ ಅನ್ನುವಂಥದ್ದು ನಾವೆಲ್ಲ ಈ ದರ್ಬಾರಿನ ಒಳಭಾಗದಲ್ಲಿ ಅಂತ ಹೇಳಿದರೆ ಮಹಾರಾಜರ ಒಳಭಾಗದಲ್ಲಿ ನಡೆಯುವಂಥದ್ದು ಧಾರ್ಮಿಕ ಕೈಂಕರ್ಯಗಳು. ಹಾಗೆ ಅರಮನೆಯ ಹೊರಭಾಗದಲ್ಲಿ ಏನು ನಡೀತದೆ ಅದು ನಾಡ ಹಬ್ಬ ಅಂತ ಹೇಳಿ ಅದನ್ನು ಆಚರಣೆ ಮಾಡುವವರು ಜನತೆ ಎಲ್ಲರೂ ಸೇರಿ ನಾಡ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಇನ್ನು ಒಳಭಾಗದಲ್ಲಿ ದೈವಿಕವಾಗಿರ್ತಕ್ಕಂಥ ವಿಷಯಗಳೆಲ್ಲ ನಡೀತಾ ಹೋಗ್ತದೆ. ಇನ್ನು ಹೊರಭಾಗದಲ್ಲಿ ಜಂಬೂ ಸವಾರಿ ಆಗಿರಬಹುದು ಅಥವಾ ವಿಶೇಷವಾಗಿರ್ತಕ್ಕಂಥ ತಾಲೀಮ್ ಆಗಿರಬಹುದು, ಇವೆಲ್ಲವೂ ನಡೀತಾ ಇತ್ತು. ಆದರೆ ಈ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ನಾಡ ಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ರಾಜಧಾನಿ ಅನ್ನುವಂಥ ಬದಲಾವಣೆ ಆದ ಮೇಲೆ ಅಲ್ಲಿ ಏನಾಯಿತು ಅಂತ ಕೇಳಿದರೆ ಕೆಲವೊಂದು ಐತಿಹ್ಯಗಳೆಲ್ಲ ನಡೀತಾ ಹೋಯಿತು. ಏನಂತ ಕೇಳಿದರೆ ವಿದೇಶಿಕರು ಬರಲಿಕ್ಕೆ ಶುರು ಮಾಡಿದರು. ನಾವೆಲ್ಲ ನೋಡ್ತಿರ್ಬೋದು, ವಿದೇಶದವರೆಲ್ಲ ಅಲ್ಲಿರ್ತಾರೆ. ಯಾಕೆ ವಿದೇಶದವರು ಅವ್ರಿಗೆ ಹೇಗೆ ಗೊತ್ತಾಗ್ತದೆ ಅಂತ ಕೇಳಿದರೆ, ಈ ಒಂದು ಹಳೇ ಇನ್ನು ಸುಮಾರು ವರ್ಷಗಳ ಹಿಂದೆ ಇವರು ಅರಮನೆಯಲ್ಲಿ 10 ದಿನ ವೈಭವ ಆಗಿರ್ತಕ್ಕಂತಹ ದಸರಾ ಆಚರಣೆ ಮತ್ತು ಅಲ್ಲಿ ಇರುವಂಥ ತಾಲೀಮುಗಳನ್ನೆಲ್ಲ ಪ್ರದರ್ಶನ ಮಾಡ್ತಾ ಇದ್ರು. ನಂತರದಲ್ಲಿ ಬ್ರಿಟಿಷರು ಏನು ಮಾಡಿದರು, ನೀವು 10 ದಿನ ಆಚರಣೆ ಮಾಡ್ತಿರಲ್ಲ, ನಮಗೂ ಕರಿಬೇಕು, ನಾವೆಲ್ಲ ನೋಡಬೇಕು ಅಂತ ಹೇಳಿದಾಗ ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಏನು ಮಾಡಿದರು, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೇ ಬ್ರಿಟಿಷರನ್ನ ಆಹ್ವಾನ ಮಾಡಿದರು. ಏನಂತ ಕೇಳಿದರೆ ಕರೆದು ಅವರಿಗೆ ವಿಶೇಷವಾಗಿ ಆಹ್ವಾನ ಪತ್ರಿಕೆಯನ್ನು ಸಮರ್ಪಣೆ ಮಾಡಿ ಅವ್ರು ಬಂದಾಗ ಅವರಿಗೆ ವಿಚಾರಿಸ್ಕೊಡ್ಲಿಕ್ಕೆ 3-4 ದಿನ ನೆಟ್ಟು ಅವ್ರನ್ನೆಲ್ಲ ವಿಶೇಷವಾಗಿ ತೋರಿಸಿ ಒಳಗಡೆ ಎಲ್ಲ ರಾಜನ ತನಕನೂ ರಾಜನ ದರ್ಬಾರಿನ ಕುರ್ಚಿಯ ತನಕನೂ ಕರ್ಕೊಂಡು ಹೋಗಿ ಈ ರೀತಿ ನಡೀತದೆ ಅನ್ನುವಂಥದ್ದು ಆಗಿಂದನೂ ಶುರುವಾದಂಥದ್ದು. ಹಾಗೆ ಯಾಕೆ ಈ ವಿಷಯವನ್ನು ತೆಗೆದುಕೊಂಡ್ವಿ ಅಂತ ಹೇಳಿದರೆ, ದಸರಾ ಅನ್ನುವಂಥದ್ದು ನಾಡ ಹಬ್ಬ. ಯಾಕೆ ಅಂತ ಕೇಳಿದರೆ ಒಂದು ರಾಜ್ಯ ಪ್ರಾಂತ್ಯ ಅನ್ನುವಂಥದ್ದು ದೇವರಿಗೆ ಯಾವುದು ಅಂತ ಕೇಳಿದರೆ ಇದೆಲ್ಲ ಒಂದು ಬ್ರಹ್ಮಾಂಡ ಅಂತ, ಇಲ್ಲೊಂದು ಬ್ರಹ್ಮಾಂಡ ಇದೆ, ಇಲ್ಲೊಂದು ಬ್ರಹ್ಮಾಂಡ ಇದೆ, ಇಲ್ಲೊಂದಿದೆ ಅಂತೇಳಿ. ಆದರೆ ಮನುಷ್ಯರಿಗೆ ನಾವಿರುವಂಥ ಮನೆಯೇ ನಮಗೆ ತುಂಬ ದೊಡ್ಡದು ಅಂತೇಳಿ ಆಗಿನ ಕಾಲದಲ್ಲಿ ಆ ದಸರಾ ಉತ್ಸವಾದಿಗಳು ಈ ರೀತಿಯಾಗೆಲ್ಲ ನಡೀತಾ ಇತ್ತು. ಇನ್ನು ದಸರಾದಲ್ಲಿ 10 ದಿನಗಳ ಕಾಲ ಅಮ್ಮನವರನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು. ಯಾವ ರೀತಿ ಮಂತ್ರದಲ್ಲಿ ಉಲ್ಲೇಖ ಉಂಟು, ಪ್ರಥಮಂ ಶೈಲಪುತ್ರಿತ ದ್ವಿತೀಯಂ ಬ್ರಹ್ಮಚಾರಿಣಿಂ ಅನ್ನುವಂಥದ್ದು, ಅದೇ ರೀತಿಯಾಗಿ ಒಂದೊಂದು ದಿನವೂ ಸಮೇತ ಒಂದೊಂದು ದೇವಿಯ ಆರಾಧನೆಯನ್ನು ಅರಮನೆಯಲ್ಲಿ ಆ ದೇವರಿಗೆ ಸಂಬಂಧಿತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆಚರಣೆಗಳು, ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳು, ಆ ದೇವರಿಗೆ ಸಂಬಂಧಿತವಾಗಿರ್ತಕ್ಕಂಥ ಹವನಾದಿಗಳು, ತದನಂತರದಲ್ಲಿ ಆ ದೇವರಿಗೆ ಸಂಬಂಧಿತವಾಗಿರ್ತಕ್ಕಂತಹ ಜಪತಪಾದಿಗಳು ಎಲ್ಲವೂ ಸಮೇತ ಶಾಸ್ತ್ರಬದ್ಧವಾಗಿ ಅರಮನೆಯ ಒಳಭಾಗದಲ್ಲಿ ನಡೀತದೆ. ಇವೆಲ್ಲವೂ ಸಮೇತ ಧಾರ್ಮಿಕವಾಗಿರ್ತಕ್ಕಂಥ ಆಚರಣೆಗಳು. ಅದಕ್ಕೆ ಹೇಳ್ತಾರೆ ಏನು, ಖಾಸಗಿ ದರ್ಬಾರ್ ಅನ್ನುವಂಥದ್ದು. ಯಾಕೆ ಅಂತ ಕೇಳಿದರೆ ಆ ಮನೆತನದವರು ಅಮ್ಮನವರಿಗೆ ಸಮರ್ಪಣೆ ಮಾಡುವಂತಹ ಸೇವೆ. ಹಾಗೆ ನಂತರದಲ್ಲಿ ನಾವೆಲ್ಲ ಆಚರಣೆ ಮಾಡುವಂಥದ್ದು ಈ ವಾಹನ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡುವಂಥದ್ದು, ನಾವೆಲ್ಲ ಆಚರಣೆ ಮಾಡುವಂಥದ್ದು ನಾಡ ಹಬ್ಬ. ಇದು ನಾಡಿಗೆ ಹಬ್ಬವಾಗಿರುವಂಥ ಕಾರಣದಿಂದ ಇದನ್ನು ನಾಡ ಹಬ್ಬ ಅಂತೇಳಿ ಕರೆದಿದ್ದಾರೆ. ಇನ್ನು ನಾಡ ಹಬ್ಬದಲ್ಲಿ ಹೆಚ್ಚು ಜನಪ್ರಿಯತೆ ಇರುವಂಥದ್ದು ಜಂಬೂ ಸವಾರಿ ಅಂತ ಹೇಳಿ. ಜಂಬೂ ಸವಾರಿ ಅಂತ ಹೇಳಿದರೆ ಆನೆಯ ಮೇಲೆ ಚಿನ್ನದ ಪಲ್ಲಕ್ಕಿಯನ್ನಿಟ್ಟು ಆ ಪಲ್ಲಕ್ಕಿಯ ಒಳಭಾಗದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಕೂರಿಸಿ ಅದಕ್ಕೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಮಾಡಿ ರಾಜಬೀದಿ ಉತ್ಸವಗಳನ್ನು ಮಾಡಿ ಪ್ರಮುಖವಾಗಿರ್ತಕ್ಕಂಥವರು ನಿರ್ಧಾರ ಮಾಡಿರುವಂಥ ಜಾಗಗಳಲ್ಲಿ ಒಂದು ಅಂಬಾರಿ ಸೇವೆಯನ್ನು ಮಾಡಿ ಆ ದೇವಿಯನ್ನು ಅವತ್ತಿನ ದಿನ ತಾಯಿ ಎಲ್ಲರನ್ನ ಸಂರಕ್ಷಣೆ ಮಾಡಲಿಕ್ಕಾಗಿ, ರಕ್ಷಣೆಯನ್ನು ಕೊಡಲಿಕ್ಕಾಗಿ ಅವಳು ಆಲಯದಿಂದ ಹೊರಗಡೆ ಬಂದು ಜನರನ್ನು ಆಶೀರ್ವಾದ ಮಾಡುವಂಥ ಕಾಲ. ಹಾಗಾಗಿ ಆ ಒಂದು ಮೈಸೂರು ಜಂಬೂ ಸವಾರಿ ಅನ್ನುವಂಥದ್ದಕ್ಕೆ ಅತಿ ಹೆಚ್ಚು ಜನಪ್ರಿಯತೆ. ಯಾಕೆ ಅಂತ ಕೇಳಿದರೆ ಅದು ಇವತ್ತಿನಿಂದ ಬಂದಂಥದ್ದಲ್ಲ, ಅನಾದಿ ರಾಜಮನೆತನದಿಂದ ರಾಜರು ಆಳ್ವಿಕೆ ಮಾಡ್ತಿದ್ದಂಥ ಕಾಲದಿಂದ ಬಂದಂಥದ್ದು. ಹಾಗಾಗಿ ಈ ದಸರಾ ಉತ್ಸವ ಅನ್ನುವಂಥದ್ದು 9 ದಿನಗಳ ಕಾಲ ಆ ದೇವಿಯ ಆಚರಣೆ ನಡೀತು ಅಂತಾದರೆ 10ನೇ ದಿನ ಆ ದೇವಿ
ಮಹಿಷಾಸುರನನ್ನು ಸಂಹಾರ ಮಾಡಿದಂಥದ್ದು, ಎಲ್ಲ ದೇವರನ್ನು ಈ ರಾಕ್ಷಸರನ್ನು ಸಂಹಾರ ಮಾಡಿ ದೇವರು ನಮಗೆ ಅನುಗ್ರಹಕ್ಕೆ ಬರುವಂಥದ್ದು. ಆ ಕಾಲದಲ್ಲಿ 10ನೇ ದಿನ ಅನ್ನುವಂಥದ್ದು ಇನ್ನು ಬನ್ನಿ ಕಡಿಯುವಂಥದ್ದು, ಬನ್ನಿ ಕಡಿದು ಎಲ್ಲರಿಗೂ ಬನ್ನಿ ಬಂಗಾರವಾಗಲಿ ಅನ್ನುವಂಥ ಕೊಡುವಂಥ ದಿನ. ಹಾಗಾಗಿ ಈ ದಸರಾ ಅನ್ನುವಂಥದ್ದು ಎರಡೆರಡು ರೀತಿಯಾಗಿ ವೈಭವವನ್ನು ಕೊಡುತ್ತದೆ. ಒಂದು ರಾಜನಾದರೂ ಸಮೇತ ಮಾಡುವಂಥದ್ದೇನು, ಲೋಕ ಸಮಸ್ತ ಸುಖಿನೋ ಭವಂತು, ಲೋಕದ ಜನರೆಲ್ಲರೂ ಸಮೇತ ಸುಖವಾಗಿರ್ಬೇಕನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ಎಲ್ಲ ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ತಾರೆ. ಒಂದು ಭಾಗದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೀತು ಅಂತಾದರೆ, ಇನ್ನೊಂದು ಭಾಗದಲ್ಲಿ ನಾಡ ಹಬ್ಬವಾಗಿ ಹಬ್ಬದ ವಿಜೃಂಭಣೆಯನ್ನು ಕಳೆಕಟ್ಟಲಿಕ್ಕೋಸ್ಕರವಾಗಿ ಅಲ್ಲಿ ತಾಲೀಮು ಪ್ರದರ್ಶನಗಳಿರ್ಬೋದು, ಕುಸ್ತಿ ಇರಬಹುದು, ನಂತರದಲ್ಲಿ ಜಂಬೂ ಸವಾರಿ ಆಗಿರಬಹುದು, ಅಥವಾ ಆನೆಗಳದ್ದು ಇರಬಹುದು, ಅಥವಾ ಇನ್ನು ಆ ಒಂದು ಪ್ರಾಂತ್ಯದಲ್ಲಿ ಈ ಕರ್ನಾಟಕ ರಾಜ್ಯ ಅನ್ನುವಂಥದ್ದನ್ನೆಲ್ಲ ನಾವು ಮೈಸೂರು ಪ್ರಾಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅನ್ನೋದಾದರೆ, ಅಥವಾ ಮೈಸೂರು ಪ್ರಾಂತ್ಯದ ಆಸುಪಾಸಿನಲ್ಲಿರುವಂತಹ ಯಾವ ಕ್ಷೇತ್ರದಲ್ಲಿ ಒಳ್ಳೆ ಸೇವೆಯನ್ನು ಸಲ್ಲಿಕೆ ಮಾಡಿರ್ತಾರೆ, ಅಥವಾ ಯಾವ ಕ್ಷೇತ್ರದಲ್ಲಿ ಒಂದು ಉನ್ನತ ಮಟ್ಟದ ಸೇವೆಯನ್ನು ಮಾಡಿ ಗುರುತಿಸ್ಕೊಂಡಿರ್ತಾರೆ, ಅವರು ಕಲ್ತಿರುವಂತಹ ವಿದ್ಯೆಯನ್ನು ಅಲ್ಲಿ ಪ್ರದರ್ಶನ ಮಾಡುವಂಥದ್ದು. ಯಾಕೆ ಅಂತ ಕೇಳಿದರೆ, ಆ ದೇವರನ್ನು ರಂಜಿಸ್ಲಿಕ್ಕೋಸ್ಕರವಾಗಿ. ನಾವಿನ್ನೇನಿಂದ್ರೂ ದೇವರನ್ನ ರಂಜಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಹೂ ಹಣ್ಣು ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಅಂತ ಹೇಳಿಬಿಟ್ರೆ, ನಂತರದಲ್ಲಿ ಮಂಡಲಾದಿಗಳು ಕಲಶಾದಿಗಳು. ಇನ್ನು ನಾಡಹಬ್ಬವಾಗಿ ಪರಿವರ್ತನೆ ಮಾಡುವಾಗ ಅಲ್ಲಿ ಹೇಳಿರುವಂಥದ್ದು ಏನು ಅಂತ ಕೇಳಿದರೆ, ಆ ಒಂದು ಪ್ರಾಂತ್ಯದಲ್ಲಿರುವಂಥ ಜನರನ್ನು ಗುರುತಿಸಿ, ಬಡವರು ಶ್ರೀಮಂತ ಅನ್ನುವಂಥದ್ದನ್ನು ಬಿಟ್ಟು ಗುರುತಿಸಿ ಅಲ್ಲಿ ಇರುವಂಥ ಆಚರಣೆಗಳು ಅನ್ನುವಂಥದ್ದು, ಅವರಲ್ಲಿರುವಂಥ ಕೌಶಲ್ಯಗಳು ಅನ್ನುವಂಥದ್ದು ತೋರಿಸಲಿಕ್ಕೆ ಒಂದು ಎಡೆ ಮಾಡಿ ಕೊಡ್ತಾರೆ. ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲವೂ ನಡೆಯುವಂಥದ್ದು ಯಾಕೆ ಅಂತ ಕೇಳಿದ್ರೆ, ಹಬ್ಬದ ಮೆರುಗನ್ನು ಹೆಚ್ಚಿಸ್ಲಿಕ್ಕಾಗಿ. ಇಲ್ಲಿ ಎಲ್ಲವೂ ಮತ್ತೆ ಕೊನೆಗೆ ಸಮರ್ಪಣಾ ಭಾವ ಅನ್ನುವಂಥದ್ದು ಚಾಮುಂಡೇಶ್ವರಿ ದೇವಿಗೆ. ಎಲ್ಲರ ಮನೋಭಾವನೆಯೂ ಒಂದೇ, ಏನು ಲೋಕ ಸಮಸ್ತ ಸುಖಿನೋ ಭವಂತು. ಹಾಗಾಗಿ ಈ ಒಂದು ನಾಡಹಬ್ಬ ಅನ್ನುವಂಥದ್ದು ವಿಶೇಷವಾಗಿ ಜನರಿಗೆ ಅಹಿಕವಾಗಿರ್ತಕ್ಕಂಥ ಸುಖಗಳನ್ನು ಕೊಡುವಂಥದ್ದು. ಹಾಗೆ ಧರ್ಮದ ದೃಷ್ಟಿಯಿಂದ ನೋಡಿದಾಗ ನಮ್ಮ ಒಂದು ಈ ಆರೋಗ್ಯದಲ್ಲಿ ಉಂಟಾಗುವಂಥ ತೊಂದರೆಗಳಾಗಿರಬಹುದು, ಇವೆಲ್ಲವನ್ನು ಸಮೇತ ಅದು ದೂರ ಮಾಡುವಂಥ ಒಂದು ಕಾಲ. ಮತ್ತು ಈ ಒಂದು ಕಾಲದಲ್ಲಿ ಆ ಮಾಡಿದಂಥ ಪೂಜಾ ಪ್ರಸಾದದ ರೀತಿಯಲ್ಲಿ ಏನು ಬನ್ನಿ ಮರವನ್ನು ನಾವು ಛೇದನವನ್ನು ಮಾಡ್ತೇವೆ, ಆ ಬನ್ನಿ ಮರ ಛೇದನ ಮಾಡಿದಂತಹ ಬನ್ನಿಯನ್ನು ಎಲ್ಲರೂ ಹಿಡಿದುಕೊಂಡು ಹೋಗುವಂಥದ್ದು, ಮನೆಯಲ್ಲಿಟ್ಟು ಅದನ್ನು ಪೂಜೆ ಮಾಡುವಂಥದ್ದು ಏನಾಗ್ತದೆ ಅಂತ ಕೇಳಿದರೆ, ಈ ರಾಜರುಗಳು ಮತ್ತು ನಂತರದಲ್ಲಿ ಎಲ್ಲರೂ ಸೇರಿ ಮಾಡಿದಂಥ ಪೂಜೆ ಪ್ರಣೀತವಾಗಿರ್ತಕ್ಕಂಥ ಪ್ರಸಾದ ಅನ್ನುವಂಥದ್ದು ಎಲ್ಲರ ಮನೆಗೆ ಹೋಗ್ತದೆ ಅನ್ನುವಂಥ ದೃಷ್ಟಿ. ಹಾಗಾಗಿ ಈ ದಸರಾ ಅನ್ನುವಂಥದ್ದು ವಿಶೇಷವಾಗಿರುವಂಥದ್ದು. 9 ದಿನಗಳ ಕಾಲ 9 ರೂಪವನ್ನು ಧಾರಣೆ ಮಾಡಿ ಆರಾಧನೆ ಮಾಡಿ ಅವಳು ಪೂಜೆಗೆ ಆ ಪಟ್ಟದಿಂದ ಇಳಿದು ಜನರನ್ನು ಸಂರಕ್ಷಿಸಲಿಕ್ಕೋಸ್ಕರವಾಗಿ, ದರ್ಶನವನ್ನು ನೀಡೋದಕ್ಕೋಸ್ಕರ ಮತ್ತು ಅಭಯವನ್ನು ನೀಡುವುದಕ್ಕಾಗಿ, ಹಾಗೆ ಜನರಿಗೆ ತನ್ನ ದರ್ಶನವನ್ನು ಅಂತ ಹೇಳಿದರೆ, ಆ ದರ್ಶನ ಕೇವಲಂ ದರ್ಶನ ಮಾತ್ರೇಣ ಅನ್ನುವಂಥದ್ದು ಒಂದು ವಾಕ್ಯ ಉಂಟು. ಅಂತ ಹೇಳಿದರೆ, ಕೆಲವೊಂದು ಜಾಗಗಳಲ್ಲಿ ದೇವರ ದರ್ಶನವನ್ನು ಮಾಡಿದರೆ ಸಾಕಂತೆ ನಮ್ಮಲ್ಲಿರುವಂಥ ಪಾಪಗಳು ಅನ್ನುವಂಥದ್ದು ಹೋಗ್ತದೆ. ಹಾಗಾಗಿ ಈ 10ನೇ ದಿನ ಅನ್ನುವಂಥದ್ದು ವಿಶೇಷವಾಗಿ ಲೋಕದ ಎಲ್ಲ ಜನರಿಗೂ ಸಮೇತ ಯಾರ್ಯಾರಲ್ಲಿ ಬಂದಿರ್ತಾರೆ ಅವರಿಗೆ ದರ್ಶನವನ್ನು ಕೊಡುವಂಥ ಮುಖಾಂತರವಾಗಿ ತಾಯಿ ಅನುಗ್ರಹಕಾರಕಳಾಗಿ ನಿಂತಿರ್ತಾಳೆ ಅನ್ನುವಂಥ ಒಂದು ಈ ದಸರಾದ ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯ. ಖಂಡಿತ ಗುರುಜಿ. ಇನ್ನು ಈ ದಸರಾ ಹಬ್ಬದಲ್ಲಿ ನಾವು ಏನು ಮಾಡಬೇಕು ಅಂತ? ದಸರಾ ಹಬ್ಬದಲ್ಲಿ 9 ದಿನಗಳ ಕಾಲ ನಾವು ಆಚರಣೆ ಮಾಡುವಂಥದ್ದೇ ವಿಶೇಷ. ಇನ್ನು ನಮ್ಮ ಸುತ್ತ ಇರುವಂತಹ ಯಾವುದಾದ್ರೂ ರಾಜನ ಪ್ರಾಂತ್ಯದಲ್ಲಿ ಅಥವಾ ರಾಜನ ಅರಮನೆಯಲ್ಲಿ ನಡೆಯುವಂತಹ ದಸರಾ ವೈಭೋಗವನ್ನು ನೋಡುವಂಥದ್ದು, ಮತ್ತು ಅಲ್ಲಿ ವಿಶೇಷವಾಗಿ ಈ ಮೈಸೂರಿನಲ್ಲಿ ನಡೆಯುವಂತಹ ಜಂಬೂ ಸವಾರಿಗಳಾಗಿರಬಹುದು, ಇವೆಲ್ಲವನ್ನು ನಾವು ವೀಕ್ಷಣೆ ಮಾಡ್ಬೋದು. ಬಿಟ್ಟರೆ ಇನ್ನು ಮನೆಯಲ್ಲಿ ನಾವೇನನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂದರೆ ನಮ್ಮ ಮನೆಗಳಲ್ಲಿ ನಾವು ಆಚರಣೆ ಮಾಡಿರ್ತೇವೆ. ಈ ಗೊಂಬೆಯನ್ನೆಲ್ಲ ಇಡುವುದೆಲ್ಲ ಯಾಕಾಗಿ, ಒಂದು ಆ ರಾಜನ ಒಂದು ಸಾನ್ನಿಧ್ಯದಲ್ಲಿ ಅಥವಾ ರಾಜನ ಸಮ್ಮುಖದಲ್ಲಿ ಅಥವಾ ರಾಜನ ಆಜ್ಞೆಯಂತೆ ರಾಜನ ಸಮ್ಮುಖದಲ್ಲಿ ಇವೆಲ್ಲವನ್ನು ನಡೆಸ್ತಾ ಇದ್ದೇವೆ. ಯಾವುದೋ ನವರಾತ್ರಿ ಉತ್ಸವಾದಿಗಳನ್ನು ನಡೆಸ್ತಾ ಇದ್ದೇನೆ ಅನ್ನುವಂಥ ಕಾರಣದಿಂದನೇ ಗೊಂಬೆಯನ್ನು ಇಡುವಂಥದ್ದು. ಆ ಗೊಂಬೆಯನ್ನು ಇಟ್ಟಂಥ ಕಾಲದಿಂದನೂ ಸಮೇತ ಏನು ಅಂತ ಕೇಳಿದ್ರೆ, ನಮ್ಮ ಮನಸ್ಸಿನಲ್ಲಿ ರಾಜನ ಸಮ್ಮುಖದಲ್ಲಿ ಪಕ್ಕದಲ್ಲಿ ರಾಜ ಕೂತಿದ್ದಾನೆ, ನಾ ಇಲ್ಲಿ ನವರಾತ್ರಿ ಪೂಜೆ ಮಾಡ್ತಿದ್ದೀನಿ ಅನ್ನುವಂಥ ಭಾವನೆ ಬರಲಿ ಅಂತಾನೆ ಈ ಗೊಂಬೆ ಪೂಜೆಗಳನ್ನು ಮಾಡುವಂಥದ್ದು. ಹಾಗೆ ಇವತ್ತಿನ ದಿನ ಏನು ಅಂತ ಕೇಳಿದರೆ, ಅಲ್ಲಿ ನಡೆಯುವಂತಹ ಜಂಬೂ ಸವಾರಿಯನ್ನು, ಹಾಗೆ ವಿಶೇಷವಾಗಿ ನಮ್ಮ ಮನೆಗಳಲ್ಲಿ ಈ ಅಸ್ತ್ರ ಪೂಜೆಗಳನ್ನು ಅಥವಾ ಈ ವಾಹನ ಪೂಜೆಗಳನ್ನು ಇತ್ಯಾದಿಗಳನ್ನು ಮಾಡಿ ದೇವರನ್ನು ಸ್ತುತಿಸುವಂಥದ್ದು. ಇದು ಕೊನೆಯ ಕಾಲಘಟ್ಟ ಆದ್ದರಿಂದ ಪ್ರಸನ್ನ. ಈಗ ದೇವರನ್ನು ನಾವು 3 ಬಾರಿ ಆರಾಧನೆ ಮಾಡಬೇಕಂತೆ. ಒಂದು, ಆ ಮಂತ್ರ ಹೇಳಿದ್ರೆ ಅರ್ಥ ಆಗುವುದಿಲ್ಲ, ಅದರ ಭಾವಾರ್ಥವನ್ನು ಹೇಳ್ತೇನೆ. ಮೊದಲು ಪೂಜೆಯನ್ನು ಮಾಡಲಿಕ್ಕಿಂತ ಮುಂಚಿತವಾಗಿ ದೇವರನ್ನು ಸ್ತುತಿಸಬೇಕಂತೆ.
ಪೂಜೆಯ ಮಧ್ಯಭಾಗದಲ್ಲಿ ಸ್ತುತಿಸಬೇಕಂತೆ, ಹಾಗೆ ಪೂಜೆಯ ಕೊನೆಯ ಭಾಗದಲ್ಲಿ ದೇವರನ್ನು ಸ್ತುತಿಸಬೇಕಂತೆ. 3 ಬಾರಿ ದೇವರನ್ನು ಸ್ತುತಿಸುವಂಥ ಕೆಲಸವನ್ನು ಮಾಡಬೇಕು. ಯಾಕೆ ಅಂತ ಕೇಳಿದರೆ, ಆ ಒಂದು ಕಾಲಗಳಲ್ಲಿ ದೇವರು ಅನ್ನುವಂಥದ್ದು ಪ್ರಸನ್ನ ಕಾಲ. ನೀವು ತಿಳಿದಂತೆ ಈಗ ನವರಾತ್ರಿ ಅನ್ನುವಂಥದ್ದು 9 ರಾತ್ರಿಗಳು ಅನ್ನುವಂಥದ್ದು ಸಣ್ಣ ಮಗುವಿಗೂ ಕೇಳಿದ್ರು ಹೇಳ್ತಾರೆ. ಆದರೆ ಇವತ್ತು 10ನೇ ದಿನ ಅನ್ನುವಂಥದ್ದು. ಆ ದಶಮಿ ಅನ್ನುವಂಥದ್ದೇನು ಅಂತ ಕೇಳಿದರೆ, ಈ ಎಲ್ಲ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿ ಅನುಗ್ರಹಕ್ಕೆ ನಿಲ್ಲುವಂಥ ಕಾಲ. ಆದ್ದರಿಂದ ಇದನ್ನು ರಾತ್ರಿ ಅಂತ ತಗೊಳ್ಳೋದಿಲ್ಲ, ಇದನ್ನು ಬೆಳಗಿನ ಜಾವ ಅಂತಲೇ ತಗೊಳ್ಳೋದು. ಯಾಕೆ ಅಂತ ಕೇಳಿದರೆ, ಇದನ್ನು ರಾತ್ರಿ ವಿಶೇಷ ಪೂಜೆಗಳಿಗೆ ಅಮ್ಮನವರಿಗೆ. ಹಾಗೆ 10ನೇ ದಿನ ಅನ್ನುವಂಥದ್ದು ಆ ಎಲ್ಲ ತತ್ಪ್ರಣೀತ ನವರಾತ್ರಿ ಉತ್ಸವದ ಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಭಕ್ತಜನರಿಗೆ ಸಿಗಬೇಕನ್ನುವಂಥ ದೃಷ್ಟಿಯಿಂದ ಈ ಆಚರಣೆಗಳನ್ನೆಲ್ಲ ಇಟ್ಟುಕೊಂಡಿದ್ದಾರೆ. ನಾ ಹಿಂದೆ ಹೇಳಿದಂತೆ ಈ 9 ದಿನದ ಉತ್ಸವಗಳು ಅನ್ನುವಂಥದ್ದು ತಾಯಿ ಪಟ್ಟಕ್ಕೆ ಕೂತು ಈ ಕೊನೆಯ ದಿನ ಅನ್ನುವಂಥದ್ದು ಅನುಗ್ರಹಕಾರಕಳಾಗಿರ್ತಾಳಂತೆ. ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಅದೇ, 3 ಕಾಲ ದೇವರನ್ನು ಆರಾಧನೆ ಮಾಡಬೇಕು. ಒಂದು ಪೂಜೆಯನ್ನು ಮಾಡಲಿಕ್ಕಿಂತ ಮುಂಚಿತವಾಗಿ, ಪೂಜೆ ಆಗುವಂಥ ಮಧ್ಯಭಾಗದಲ್ಲಿ, ಪೂಜೆಯ ಕೊನೆಯ ಭಾಗದಲ್ಲಿ. ಇವತ್ತು ಕೊನೆಯ ದಿನ, ಹಾಗಾಗಿ ಅನುಗ್ರಹಕಾರಕಳಾಗಿರ್ತಾಳೆ ಅನ್ನುವಂಥ ದೃಷ್ಟಿಯಿಂದ ಗಜಾರೂಢಳಾಗಿರ್ತಕ್ಕಂತಹ ಚಾಮುಂಡೇಶ್ವರಿ ತನ್ನ ಎಲ್ಲ ಭಕ್ತ ಜನರಿಗೂ ಸಮೇತ ಅನುಗ್ರಹವನ್ನು ಕೊಡುವಂಥದ್ದು. ಹಾಗಾಗಿ ನಾವು ಅಮ್ಮನವರಿಗೆ ಸಂಬಂಧಿತವಾಗಿರ್ತಕ್ಕಂಥ ಸ್ತೋತ್ರಾದಿಗಳನ್ನು ಅಥವಾ ಅಮ್ಮನವರನ್ನು ಕುರಿತು ಸ್ತುತಿಸುವಂತಹ ಕೆಲಸಗಳನ್ನು ಅಥವಾ ಅಮ್ಮನವರ ಅಷ್ಟೋತ್ತರ ಶತನಾಮಾವಳಿ ಪೂಜೆಗಳನ್ನು ಇವೆಲ್ಲವನ್ನು ನಾವು ಸ್ಮರಣೆ ಮಾಡುವುದರಿಂದ ಅಥವಾ ಕೇವಲ ಸ್ಮರಣ ಮಾತ್ರದಿಂದ ಅವಳ ಸ್ಮರಣೆಯನ್ನು ಮಾಡುವಂಥ ಕೆಲಸಗಳನ್ನು ಇವತ್ತು ಮಾಡೋದ್ರಿಂದ ನಮಗೆ ವಿಶೇಷವಾಗಿ ನವರಾತ್ರಿಯ ಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಅನ್ನುವಂಥದ್ದು ನಮಗೂ ಆಗ್ತದೆ, ನಮ್ಮ ಕುಟುಂಬಗಳಿಗೂ ಕೊಡ್ತಾ ಹೋಗ್ತಾಳೆ ತಾಯಿ. ಖಂಡಿತ ಗುರುಜಿ. ಇನ್ನು ನವರಾತ್ರಿಯಲ್ಲಿ ಸಾಕಷ್ಟು ಜನ ಉಪವಾಸ ಮಾಡ್ತಿರ್ತಾರೆ, ಇವತ್ತು ಅದು ಕಂಪ್ಲೀಟ್ ಆಗುತ್ತಾ ಹೇಗೆ ಅಂತ? ನವರಾತ್ರಿಯ ಉಪವಾಸಗಳು ಅನ್ನುವಂಥದ್ದು ಬೆಳಗ್ಗಿನಿಂದ ಸಂಜೆ ತನಕ 9 ರಾತ್ರಿಗಳನ್ನು ಮಾತ್ರ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಹಾಗೆ ಇವತ್ತಿನ ದಿನ ಉಪವಾಸಾದಿಗಳು ಇರಬೇಕು ಅನ್ನುವಂಥದ್ದಿಲ್ಲ. ಯಾಕೆ ಅಂತ ಕೇಳಿದರೆ 9 ಅವತಾರಗಳು 9 ರಾತ್ರಿಗಳು ಅನ್ನುವಂಥದ್ದು ಕಳೆದಂಥ ಕಾರಣದಿಂದ, ಇವತ್ತು ಅನುಗ್ರಹಕಾರಕಳಾಗಿರುವಂಥ ಕಾರಣದಿಂದ ಅನುಗ್ರಹ ಆಗುವಂಥದ್ದು ಹೇಗೆ, ನಾವು ಬನ್ನಿ ಸೊಪ್ಪನ್ನು ತಗೊಳ್ತೇವೆ ಅಥವಾ ಇಲ್ಲ ಅಂತ ಹೇಳಿದರೆ ಪ್ರಸಾದಗಳನ್ನು ಸೇವನೆ ಮಾಡುವಂಥದ್ದು. ಹಾಗೆ ಈ ಸೂರ್ಯದ ಅಸ್ತ ಆದ ನಂತರದಲ್ಲಿ ಉಪವಾಸವನ್ನು ಬಿಡುವಂಥದ್ದು. ಉಪವಾಸದ ಬಗ್ಗೆ ಇನ್ನು ಕೆಲವೊಂದು ವಿಷಯಗಳನ್ನು ವಿಮರ್ಶೆ ಮಾಡುವಾಗ, ಈ ನವರಾತ್ರಿ ಉತ್ಸವಗಳಲ್ಲಿ ಅಂದರೆ ಈ ಸೆಮಿ ಫಾಸ್ಟಿಂಗ್ ಅಂತೇಳಿ ಹೇಳ್ತಾರೆ. ಅಂತ ಹೇಳಿದರೆ ಅರ್ಧ ಉಪವಾಸಗಳು ಅಂತ ಹೇಳಿ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಅದೆಲ್ಲ ಈಗಿನ ಕಾಲಘಟ್ಟಕ್ಕೆ ಮಾಡಿಕೊಂಡಿರುವಂಥದ್ದು. ಅದೇನು ಅಂತ ಕೇಳಿದರೆ, ಮಧ್ಯಾಹ್ನದಿಂದ ಬೆಳಗ್ಗೆ ಫಲಹಾರವನ್ನು ಮಾಡಿ ಫಲವನ್ನು ತಿಂದು ಮಧ್ಯಾಹ್ನ ಭಾಗದಲ್ಲಿ ಸ್ವಲ್ಪ ತಿಂಡಿಯನ್ನು ತಿಂದು ನಂತರದಲ್ಲಿ ಪೂರ್ಣ ಉಪವಾಸ, ನೀರನ್ನು ಕುಡಿಯೋದಲ್ಲೇ ಸಂಜೆ ಪೂಜೆಗಳನ್ನು ಮಾಡಿ ನಂತರದಲ್ಲಿ ಅನ್ನಪ್ರಾಶನವನ್ನು ಅಂತ ಹೇಳಿದರೆ ಅನ್ನವನ್ನು ತಿನ್ನುವಂಥ ಕೆಲಸವನ್ನು ಮಾಡುವಂಥ ಕೆಲಸಗಳು ಐತಿಹ್ಯಗಳು ಹಿಂದಿನ ಕಾಲದಲ್ಲಿ ಆಚರಣೆ ಮಾಡಿದ್ದಾರೆ. ಆದರೆ ಪೂರ್ಣವಾಗಿರ್ತಕ್ಕಂತಹ ಆಚರಣೆ ಅಂತ ಹೇಳಿದರೆ ಬೆಳಗ್ಗಿನಿಂದ ಸಂಜೆಯ ಸೂರ್ಯ ಅಸ್ತದ ತನಕನೂ ಸಮೇತ ಉಪವಾಸದಿಂದ ಇದ್ದು ದೇವರ ಪ್ರಸಾದವನ್ನು ಸ್ವೀಕರಣೆ ಮಾಡಿ ನಂತರದಲ್ಲಿ ಭೋಜನಾದಿಗಳನ್ನು ಮಾಡಲಿಕ್ಕೆ ಏನು ತೊಂದರೆಗಳು ಬರುವುದಿಲ್ಲ. ಹಾಗಾಗಿ ಈ ಉಪವಾಸ ಅನ್ನುವಂಥದ್ದು ನನಗೆ ಮುಗಿದೋದಂಥ ಕಾರಣದಿಂದ ಇವತ್ತು ಪ್ರತ್ಯೇಕವಾಗಿ ಉಪವಾಸಾದಿಗಳನ್ನು ನಾನು ಮಾಡಬೇಕು. ಅಥವಾ ಯಾಕೆಂದರೆ ದೇವರು ಅನುಗ್ರಹಕಾರಕಳಾಗಿರುವಂಥ ಕಾಲದಲ್ಲಿ ದೇವರಿಗೆ ಯಾಕೆ ಉಪವಾಸ ಅಂತ ಹೇಳಿದರೆ, ಹೊಟ್ಟೆ ಅನ್ನುವಂಥದ್ದು ತುಂಬಿದಾಗ ನಮಗೆ ಭಕ್ತಿ ಬರುವುದಿಲ್ಲ. 10 ನಮಸ್ಕಾರ ಮಾಡುವಂಥ ಜಾಗದಲ್ಲಿ ಕೂತ್ಕೊಂಡು ಒಂದೇ ನಮಸ್ಕಾರ ಮಾಡುವ ಅನ್ನುವಂಥ ಮನಸ್ಥಿತಿ ಬರ್ತದೆ. ಆದ್ದರಿಂದ ಪೂಜೆ ಪುನಸ್ಕಾರಾದಿಗಳನ್ನು ಮಾಡುವಾಗ ಉಪವಾಸಾದಿಗಳನ್ನು ಮಾಡಿಯೇ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಬೇಕು ಅಂತ ಹೇಳಿರುವಂಥದ್ದು. ಹಾಗಾಗಿ ಇವತ್ತಿನ ದಿನದಲ್ಲಿ ಯಾವುದೇ ಉಪವಾಸಗಳ ಅಗತ್ಯ ಇರುವುದಿಲ್ಲ. ಯಾಕೆಂದರೆ ನಿನ್ನೆ ಇವತ್ತು ಪೂರ್ಣ ಕೆಲಸ ಇರ್ತದೆ, ವಾಹನ ತೊಳೆಯುವುದಂತೆ ಮತ್ತೊಂದು ಎಲ್ಲ ಮನೆಯಲ್ಲಿರುವಂಥ TV ಚಾಕು ಎಲ್ಲದಕ್ಕೂ ಪೂಜೆ ಮಾಡಿರ್ತಾರೆ. ಮತ್ತು ಇವತ್ತು ಕೆಲವೊಂದು ಪೂಜಾದಿಗಳು ಅನ್ನುವಂಥದ್ದು ಇರ್ತದೆ. ಹಾಗಾಗಿ ನಿನ್ನೆ ಮನೇಲಿ ಆಯ್ತಂತಾದರೆ ಇವತ್ತು ಅವರು ವ್ಯವಹಾರ ಕ್ಷೇತ್ರದಲ್ಲ ಮಾಡುವವರು ಇರ್ತಾರೆ. ಹಾಗಾಗಿ ಇವತ್ತಿನ ದಿನ ಉಪವಾಸಗಳು ಇರಬೇಕು ಅನ್ನುವಂಥದ್ದು ಎಲ್ಲೂ ಉಲ್ಲೇಖಗಳಿಲ್ಲ. ಹಾಗಾಗಿ ಯಥಾಶಕ್ತಿಯಂತೆ ದೇವರನ್ನು ಸ್ಮರಣೆ ಮಾಡಿ ಮತ್ತು ದೇವರ ತಾಯಿಯ ಕೃಪೆಗೆ ಪಾತ್ರ ಆಗಬೇಕಂತಾದರೆ ಅವಳನ್ನು ಸ್ತುತಿಸುವಂಥ ಕೆಲಸ. ಹಾಗಿದ್ರೆ ಯಾವ ಮಂತ್ರಗಳನ್ನೆಲ್ಲ ನಾವು ಕೇಳಬಹುದು? ಒಂದು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಯೂಟ್ಯೂಬ್ನಲ್ಲೆಲ್ಲ ಬರುವಂಥದ್ದೆಲ್ಲ ಕೆಲವೊಂದು ಮಂತ್ರಗಳಿದ್ದಾವೆ. ಅದರಲ್ಲಿ ವಿಶೇಷವಾಗಿ ನಮಗೆ ಫಲ ಕೊಡುವಂಥದ್ದು ಅಂತ ಕೇಳಿದರೆ ಶ್ರೀದೇವಿಯ ಚಾಮುಂಡೇಶ್ವರಿ ದೇವಿ ಅಥವಾ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂತಹ ದೇವಿಯ ಸಪ್ತಶ್ಲೋಕಿಗಳು ಅನ್ನುವಂಥದ್ದು ಬರ್ತದೆ. ಆ ಸಪ್ತಶ್ಲೋಕಿಗಳನ್ನು ಪಠನೆ ಮಾಡುವಂಥದ್ದು. ಹಾಗೆ ನಂತರದಲ್ಲಿ ಈ ಚಂಡಿಕೆಯ ಭಾಗವತಗಳನ್ನು ಚಾಮುಂಡೇಶ್ವರಿ ಕಥೆಗಳನ್ನು ಕೇಳುವಂಥದ್ದು. ಹಾಗೆ ನಂತರದಲ್ಲಿ ಅವಳಿಗೆ ಸಂಬಂಧಿತವಾಗಿರ್ತಕ್ಕಂಥ ಹಾಡುಗಳನ್ನು ಸ್ಮರಣೆ ಮಾಡುವಂಥದ್ದು. ಇವೆಲ್ಲವೂ ಮನುಷ್ಯರಾಗಿರ್ತಕ್ಕಂತಹ ನಾವು ಮಾಡೋದ್ರಿಂದ ದೇವರ ಫಲಗಳನ್ನು ನಾವು ಶೀಘ್ರವಾಗಿ ಪಡಿಲಿಕ್ಕೆ ನಮಗೆ ಸಹಾಯ ಅನ್ನುವಂಥದ್ದು ಆಗ್ತದೆ. ಖಂಡಿತ ಗುರುಜಿ. ಇನ್ನು ಈ ಗೊಂಬೆಗಳನ್ನು ಕೂರಿಸೋ ಸಂಪ್ರದಾಯ ಇರುತ್ತೆ, ಇದರ ಹಿನ್ನೆಲೆ ಏನು ಅಂತ? ಬೊಂಬೆಗಳ ಕೂರಿಸುವಂಥ ಸಂಪ್ರದಾಯ ಅನ್ನುವಂಥದ್ದು ಚುಟುಕಾಗಿ ಹೇಳುವುದಾದರೆ ಇಂದ್ರನ
ಒಂದು ಈ ಇಡೀ ನವರಾತ್ರಿ ಅನ್ನುವಂಥದ್ದು ನಾಡ ಹಬ್ಬವನ್ನು ನಾವೇನು ಮಾಡ್ತೇವೆ, ಒಂದು ಧಾರ್ಮಿಕವಾಗಿ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನೋಡಿದಾಗ ಧಾರ್ಮಿಕ ಕೆಲಸಗಳನ್ನು ನಾವು ತಾಯಿಯ 9 ರೂಪವನ್ನು ಆರಾಧನೆ ಮಾಡುವಂಥದ್ದಾದರೆ ಅದಷ್ಟು ಸಮೇತ ಖಾಸಗಿಯಾಗಿ ಅವರವರ ಮನೆಗಳಲ್ಲಿ ಧಾರ್ಮಿಕವಾಗಿ ಆಚರಣೆ ಮಾಡುವಂಥದ್ದು. ಇನ್ನು ಹಬ್ಬದ ಮೆರುಗು ಬರಬೇಕು ಅಂತಾದರೆ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಂತ ಹೇಳಿದರೆ ಹಬ್ಬವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಅದನ್ನು ಮಾಡುವಂಥದ್ದು ಯಾವುದು, ನಾವು ತುಂಬ ಹಿಂದಿನ ವಿಚಾರಗಳನ್ನು ನೋಡಿದಾಗ ರಾಜರುಗಳು ಮಾತ್ರ ಮಾಡ್ತಾ ಇದ್ದಿದ್ದು. ಯಾಕೆ ರಾಜರುಗಳು ಮಾಡ್ತಿದ್ರು ಅಂತ ಕೇಳಿದ್ರೆ, ಈ ಒಂದು ಪರ್ವಕಾಲಗಳಲ್ಲಿ ಅಥವಾ ಈ ಶುಭವಾಗಿರ್ತಕ್ಕಂಥ ಕಾಲಗಳಲ್ಲಿ ಈ ಪದವಿಯನ್ನು ಕೊಟ್ಟಂತಹ ಇಂದ್ರ, ಯಾಕೆ ಅಂತ ಕೇಳಿದ್ರೆ ನೋಡಿ, ಒಂದು ಪರ್ಜನ್ಯ ಜಪ ಅಂತ ಹೇಳಿ ಮಾಡ್ತಾರೆ. ಪರ್ಜನ್ಯ ಜಪ ಅಂದರೆ ಮಳೆ ಬರಲಿಕ್ಕಾಗಿ ಪರ್ಜನ್ಯ ಜಪವನ್ನು ಮಾಡುವುದು. ಈ ಇಂದ್ರ ಏನು ಮಾಡಿದ ಅಂತ ಕೇಳಿದ್ರೆ, ಪರ್ಜನ್ಯ ಅನ್ನುವಂಥ ದೇವರನ್ನೇ ಸೃಷ್ಟಿ ಮಾಡಿದ. ಯಾಕೆ ಸೃಷ್ಟಿ ಮಾಡಿದ ಅಂತ ಕೇಳಿದ್ರೆ, ಈ ಪರ್ಜನ್ಯ ಅನ್ನುವಂಥದ್ದು ಈ ಮಳೆಗೆ ಅಧಿಪತಿ, ಮಳೆಯನ್ನು ತರಲಿಕ್ಕೆ ಕಾರಣನಾದವನು. ಹಾಗಾಗಿ ದೇವಾನುದೇವತೆಗಳಿಗೆ ಪದವಿಯನ್ನು ಕೊಟ್ಟಂಥವನು. ಈಗ ನೀವು ಇಲ್ಲಿರೋರು ನಾಳೆ ದಿನ ಯಾವುದೋ ಒಂದು ಕಂಪ್ನಿ CEO ಆಗಬೇಕಂತಾದ್ರೆ ಆ ಪದವಿಯನ್ನು ಕೊಟ್ಟಂಥವ್ರು ಯಾರು, ಅವರಿಗೆ ನೀವು ಸ್ಮರಣಾರ್ಥವಾಗಿರ್ತೀರ, ಕೃತಜ್ಞರಾಗಿರ್ತೀರಿ. ಹಾಗಾಗಿ ಈ ಪದವಿಗೆ ಸಂಬಂಧಿತವಾಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಅನುಗ್ರಹ ಮಾಡುವಂಥವನು ಯಾರು ಅಂತ ಕೇಳಿದರೆ ಇಂದ್ರ ಅಂತ ಹೇಳಿ. ಹಾಗಾಗಿ ಈ ನವರಾತ್ರಿ ಪರ್ವಕಾಲದಲ್ಲಿ ದುಷ್ಟರನ್ನು ಸಂಹಾರ ಮಾಡಿದಂಥ ಕಾರಣದಿಂದ ನವರಾತ್ರಿ ಪರ್ವಕಾಲಗಳಲ್ಲಿ ಇಂದ್ರನಿಗೆ ನಾವು ಕೃತಜ್ಞತರಾಗಿರ್ಬೇಕನ್ನುವಂಥ ದೃಷ್ಟಿಯಿಂದ ಇಂದ್ರನ ಆಯುಧಗಳು, ಹಾಗೆ ಇಂದ್ರ ಬಳಕೆ ಮಾಡ್ತಿದ್ದಂಥ ವಸ್ತುಗಳು, ಹಾಗೆ ಇಂದ್ರ ಬಳಕೆ ಮಾಡ್ತಿದ್ದಂತಹ ವಾಹನಗಳು, ಹಾಗೆ ಇಂದ್ರನ ಹಸು, ಇಂದ್ರನ ಕುದುರೆ, ಇವೆಲ್ಲವನ್ನು ನಾವು ಆಚರಣೆ ಮಾಡುವಂಥದ್ದು. ಅಂತ ಹೇಳಿದರೆ ಆ ಇಂದ್ರನಿಗೆ ಇಂದ್ರನ ಆಯುಧ ವಜ್ರಾಯುಧ ಅದರ ಐತಿಹ್ಯವಾಗಿ ಅದರ ನೆನಪಿಗಾಗಿ ಅದರ ವಜ್ರಾಯುಧವನ್ನು ನಾವೆಲ್ಲ ಪೂಜೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಮ್ಮಲ್ಲಿರುವಂಥ ಆಯುಧ ಪೂಜೆನೇ ಪಿನ್ನೋ, ಸೂಜಿನೋ, ಚಾಕುನೋ, ಕತ್ತಿ, ಮಚ್ಚು, ಲಾಂಗ ಇವೆಲ್ಲವನ್ನ ಇಟ್ಟುಬಿಟ್ಟು ಪೂಜೆ ಮಾಡ್ತಾರೆ. ಅಂದರೆ ನಮ್ಮನ್ನು ರಕ್ಷಣೆ ಮಾಡುವಂಥದ್ದು. ಇಂದ್ರನ ಹತ್ರ ವಜ್ರಾಯುಧ ಇರುವಂಥದ್ದು ಧರ್ಮವನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ. ಈಗಿನ ಕಾಲಘಟ್ಟದಲ್ಲಿ ಆ ಒಂದು ನೆನಪಿಗಾಗಿ ನಮ್ಮ ಮನೆಯಲ್ಲಿರುವಂಥ ಆಯುಧಗಳನ್ನು ಪೂಜೆ ಮಾಡುವಂಥದ್ದು. ಹಾಗೆ ರಾಜರಾಣಿಯರ ಗೊಂಬೆಯನ್ನು ಇಡುವಂಥದ್ದು, ಆಮೇಲೆ ಹಸುವಿನ ಗೊಂಬೆಯನ್ನು ಇಡುವಂಥದ್ದು, ಹಾಗೆ ನಂತರದಲ್ಲಿ ಕುದುರೆಯ ಗೊಂಬೆಯನ್ನು ಇಡುವಂಥದ್ದು. ಹಸುವಿನ ಗೊಂಬೆ ಇಡುವಂಥದ್ದು, ಈ ಇಂದ್ರನ ಹಸು ಯಾವುದು ಅಂತ ಕೇಳಿದ್ರೆ ಸುರಭಿ ಅನ್ನುವಂಥ ಹಸು. ಆ ಹಸು ಅನ್ನುವಂಥದ್ದು ಕಾಮಧೇನು ಅನ್ನುವಂಥದ್ದು. ಆ ಕಾಮಧೇನುವಿನ ನೆನಪಿಗಾಗಿ ನಾವು ಹಸುವನ್ನು ಇಡುವಂಥದ್ದು. ಕುದುರೆ 19,000 ಕುದುರೆಗಳನ್ನು ಎತ್ಕೊಂಡು ಹೋಗುವಂಥ ರಥ ಅನ್ನುವಂಥದ್ದು ಇದೆ. ಆ ರಥದ ನೆನಪಿಗಾಗಿ ವಾಹನ ಪೂಜೆಯನ್ನು ಮಾಡುವಂಥದ್ದು. ಹಾಗೆ ಅಲ್ಲಿರುವಂಥ ಕುದುರೆಯ ನೆನಪಿಗಾಗಿ ಕುದುರೆಯನ್ನು ಸಮೇತ ಇಟ್ಟಿರ್ತಾರೆ, ಪಟ್ಟದ ಕುದುರೆ ಅಂತ ಹೇಳಿ. ಅದೆಲ್ಲ ಏನು ಅಂತ ಕೇಳಿದ್ರೆ ಇಂದ್ರನ ಪಟ್ಟದಲ್ಲಿರುವಂತಹ ವಿಷಯಗಳು ಅಂತ ಹೇಳಿ. ಹಾಗಾಗಿ ಅದನ್ನು ಸಮೇತ ಗೊಂಬೆ ಅನ್ನುವಂಥದ್ದು ನಮ್ಮ ಮನೆಯಲ್ಲಿಟ್ಟು ಅದಕ್ಕೆ ಷೋಡಶೋಪಚಾರ ಧೂಪದೀಪಾದಿಗಳನ್ನು ಮಾಡುವಂಥದ್ದು. ಅದರ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತ ಕೇಳಿದ್ರೆ, ರಾಜ ರಾಣಿಯರು ಮತ್ತೆ ಇಂದ್ರನ ವಾಹನಗಳು ಎಲ್ಲವನ್ನ ಇಟ್ಕೊಂಡು ಅವರ ಸಮ್ಮುಖದಲ್ಲಿ ನಾನು ದೇವಿಯ ಪೂಜೆಯನ್ನು ಮಾಡ್ತಾ ಇದ್ದೇನೆ ಅನ್ನುವಂಥ ಭಾವನೆ ಬರಬೇಕನ್ನುವಂಥ ದೃಷ್ಟಿಯಿಂದ ಅನಾದಿ ಕಾಲದಿಂದನೂ ಸಮೇತ ಈ ಗೊಂಬೆಯನ್ನು ಪೂಜೆ ಮಾಡುವಂಥದ್ದು. ಅಥವಾ ಪಟ್ಟದ ಗೊಂಬೆ, ಯಾಕಂದ್ರೆ ನಮಗೆಲ್ಲ ಸಣ್ಣವರಿದ್ದಾಗ ನಮಗೆ ವಾಯ್ಸ್ ನೆನಪಾಗ್ತಿದ್ದೆ, ಹೇ ಪಟ್ಟದ ಗೊಂಬೆ ಇದೆ ಮುಟ್ಟಬೇಡ ಅಂತ ಹೇಳಿ. ಏನು ಪಟ್ಟದ ಅಂತ ಹೇಳಿದ್ರೆ, ಇಂದ್ರನ ಪಟ್ಟದ ಕುದುರೆ ಇಲ್ಲಿಗೆ ಬಂದಿದೆ ಅಂತ ಹೇಳಿ ಅವರ ಸಮ್ಮುಖದಲ್ಲಿ ನಾನು ದೇವಿಯನ್ನು ಆಚರಣೆ ಮಾಡ್ತಾ ಇದ್ದೇನೆ, ಅವಳನ್ನು ಸ್ತುತಿಸ್ತಾ ಇದ್ದೇನೆ ಅನ್ನುವಂಥ ದೃಷ್ಟಿಯಿಂದ ಈ ನವರಾತ್ರಿ ಉತ್ಸವಗಳಲ್ಲಿ ಗೊಂಬೆಗಳನ್ನು ಇಡುವಂಥದ್ದು. ಮತ್ತು ಅದೇ ಪಟ್ಟದ ಗೊಂಬೆಗಳನ್ನು ಅದು ಯಾವುದೋ ಬೇರೆ ಮರದ್ದೆಲ್ಲ ಇಡ್ತಿರ್ಲಿಲ್ಲ, ಇಡ್ತಿದ್ದಂಥದ್ದು ರೆಡ್ ಸ್ಯಾಂಡಲ್. ನೀವು ನೆನಪಿರ್ಬೋದು, ಈ ಪಟ್ಟದ ಗೊಂಬೆ ಎಲ್ಲ ಇದ್ದಿದ್ದು ರಕ್ತಚಂದನದ ಗೊಂಬೆಗಳು ಅಂತ ಹೇಳಿ. ಯಾಕೆ ಅಂತ ಕೇಳಿದ್ರೆ ಅದನ್ನ ರಕ್ತಚಂದನದ ಗೊಂಬೆಯನ್ನು ಸಮೇತ ಮನೆಯಲ್ಲಿ ಯಾರು ಮದುವೆ ಆಯಿತು ಅಂತಾದ್ರೆ ಅವರಿಗೆ ಕೊಟ್ಟು ಕಳಿಸ್ತಾ ಇದ್ರು. ರಕ್ತಚಂದನದಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳಿದೆ. ಆ ರಕ್ತಚಂದನವನ್ನ ಪ್ರತಿನಿತ್ಯ ಹಚ್ಕೊಳ್ಳೋದ್ರಿಂದ ಮುಖದ ಕಾಂತಿ ಅನ್ನುವಂಥದ್ದು ಹೆಚ್ಚಾಗ್ತದೆ. ಮತ್ತೆ ಅದನ್ನ ಗಂಧವಾಗಿ ಈ ಸ್ತ್ರೀ ದೇವತೆಗೆ ವಿಶೇಷವಾಗಿರ್ತಕ್ಕಂಥ ಗಂಧ ಯಾವುದು ಅಂತ ಕೇಳಿದ್ರೆ ರಕ್ತಚಂದನದ ಗಂಧ ಅನ್ನುವಂಥದ್ದು. ಮಾಮೂಲಿ ಶ್ರೀಗಂಧ ಅನ್ನುವಂಥದ್ದು ನಾವು ಬಳಸೋದಿಲ್ಲ. ಈ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ಅಷ್ಟು ದೇವತೆಗೆ ಅತಿ ಪ್ರಿಯವಾಗಿರ್ತಕ್ಕಂಥ ಗಂಧ ಯಾವುದು ಅಂತ ಕೇಳಿದ್ರೆ ರಕ್ತಚಂದನ ಅನ್ನುವಂಥದ್ದು. ಹಾಗಾಗಿ ಆ ಎಲ್ಲ ಗೊಂಬೆಗಳು ರಕ್ತಚಂದನದಲ್ಲಿ ಇರ್ತಾ ಇತ್ತು ಅನಾದಿ ಕಾಲದಲ್ಲಿ. ಇವತ್ತೆಲ್ಲ ಪ್ಲಾಸ್ಟಿಕ್ ಬೇರೆ ಎಲ್ಲ ಬಂದಿರಬಹುದು, ಆದರೆ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಈ ರಕ್ತಚಂದನದ ಗೊಂಬೆಯನ್ನೇ ಇಡಬೇಕು ಅಂತ ಹೇಳಿ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಭಾವನಾ ಅಂತ, ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ ನಮಸ್ತೆ ಭಾವನಾ ಅವರೇ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಭಾವನಾ ಅಲ್ಲ ಮ್ಯಾಮ್, ಪಾವನ. ಪಾವನಾ, ಓಕೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಮೈಸೂರು ಡಿಸ್ಟಿಕ್ ಇಂದ ಪಿರಿಯಾಪಟ್ಟಣ ತಾಲೂಕು ಚಾಮರಾಯನಕೋಟೆ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಮ್ಮ ಅಪ್ಪಾಜಿ ನನ್ನ ಬಗ್ಗೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಸರ್. ಹಾ, ಹೇಳಿ ಎಂತ ಕೇಳಬೇಕಿದ್ದಿತ್ತು ಹೇಳಿ. ನಮ್ಮ ಅಮ್ಮನಿಗೆ ಹುಷಾರಿರೋದಿಲ್ಲ ಅವಾಗವಾಗ. ನಿಮ್ಮ ತಾಯಿಯ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಏನಾದರೂ ನಿಮ್ಮ ಹತ್ರ ಇದೆಯಾ?
ಆ ಕಾಲದಲ್ಲಿ ಇರೋದೆಲ್ಲ ಸ್ವಾಮಿ ಈಗಿಲ್ಲ. ಸರಿ. ಹಾಂ, ಏನು ವಿಷಯವನ್ನು ಕೇಳಬೇಕಿತ್ತು ತಾಯಿಯ ಬಗ್ಗೆ? ಅಮ್ಮನ್ಗೆ ಈಗ ಒಂದ್ 5 ವರ್ಷದ ಆಪರೇಷನ್ ಆಗಿತ್ತು. ಹ್ಞೂ. ಆ ಆಪರೇಷನ್ ಆದ ನಂತರ ಇವಾಗ ಮತ್ತೆ ಮತ್ತೆ ಆ ನೋವು ಕಾಣಿಸ್ಕೊಳ್ತದೆ. ಇಲ್ಲಿ ನೋಡಿ, ಒಂದು ಅವರಿಗೆ ಅಲರ್ಜಿ ಆಗಿರುವಂಥದ್ದು ಮೊದಲು ಶುರುವಾದಂಥ ಸಮಯ ಏನು ಅಂತ ಕೇಳಿದರೆ, ಅವರಿಗೆ ಸ್ವಲ್ಪ ಈ ಅಲರ್ಜಿ ಆಗೋದು ಅಥವಾ ಈ ಕೆಲವೊಂದು ವಿಚಾರಗಳಲ್ಲಿ ರಕ್ತ ಮಲಿನತೆ ಆಗುವಂಥದ್ದು ಅಥವಾ ನರಕ್ಕೆ ಸಂಬಂಧಿತವಾಗಿರುವಂಥ ಸಮಸ್ಯೆಗಳು ಅನ್ನುವಂಥದ್ದು ಮೊದಲು ಶುರುವಾಗಿದ್ದು ತಾಯಿಗೆ. ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನಾವು ಚಿಂತನೆ ಮಾಡುವಾಗ ಮೊದಲು ಶುರುವಾದಂಥದ್ದು ಅದು ಈಗ ಆಪರೇಷನ್ ತನಕ ಬಂದು ಕೂತಿರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಆ ಸ್ವಾಮಿ ಆಪರೇಷನ್ ಆಗಿದೆ ಅಮ್ಮನ್ಗೆ, ಮತ್ತೆ ಅದೇ ತರ ಸ್ಟಾರ್ಟ್ ಆಗ್ತದೆ, ಮೂಗಿಂದ ನೀರು ಹನಿತದೆ, ಅದರಿಂದ ಜ್ವರ ಬಂದ್ಬಿಟ್ಟು ಆಪರೇಷನ್ ಆಗಿತ್ತು. ಹಾ, ಇದು ನೋಡಿ ಶುರುವಾದಂಥದ್ದು ಅಷ್ಟೇ 2001-2 ಈ ಕಾಲಘಟ್ಟದಲ್ಲಿ ಒಂದು 12-13 ವರ್ಷದಿಂದನೂ ಸಮೇತ ಒಂದಲ್ಲ ಒಂದು ಸಮಸ್ಯೆಗಳು ಅನ್ನುವಂಥದ್ದು ಬರ್ತಾ ಇದೆ ಇವರಿಗೆ. ಒಂದು ಆರೋಗ್ಯದಲ್ಲಿ ತೊಂದರೆ ಕೊಡ್ತು ಅಂತಾದರೆ ಇನ್ನೊಂದು ಮಾನಸಿಕವಾಗಿರ್ತಕ್ಕಂಥ ತೊಂದರೆಗಳು. ಇದು ಕುಟುಂಬದಲ್ಲಿ ಶಾಪಗ್ರಸ್ತವಾಗಿರ್ತಕ್ಕಂಥ ಕುಟುಂಬಗಳು. ಯಾಕೆ ಅಂತ ಕೇಳಿದರೆ, ನಾವಿಲ್ಲಿ ಯಾವುದೋ ಒಬ್ಬರ ಬಗ್ಗೆ ಚಿಂತನೆ ಮಾಡ್ತಿಲ್ಲ. ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನಾವು ಚಿಂತನೆ ಮಾಡ್ತಾ ಹೋದಾಗ ಇಲ್ಲಿ ಬರೀ ಸಮಸ್ಯೆಗಳು ಅನ್ನುವಂಥದ್ದು ಶಾಪಗ್ರಸ್ತವಾಗಿರ್ತಕ್ಕಂತಹ ಕುಟುಂಬಗಳು. ಯಾಕೆ ಅಂತ ಕೇಳಿದರೆ, ಒಂದು ಈ ತುಂಬ ಹಿಂಸಿಸಲ್ಪಟ್ಟು ಮರಣ ಹೊಂದಿದಂತಹ ಒಂದು ವಿಷಯಗಳು, ಮತ್ತು ಇನ್ನೊಂದು ಕುಟುಂಬದ ಕುಲದೇವರನ್ನು ಸ್ವಲ್ಪ ವಿಸರ್ಜನೆಗಳನ್ನು ಮಾಡಿದಂಥದ್ದು ಅಥವಾ ಕುಟುಂಬದ ಕುಲದೇವರನ್ನು ಬೇಡ ಅಂತೇಳಿ ಆಚರಣೆ ನಿಲ್ಲಿಸಿದಂಥದ್ದು ನಿಮ್ಮ ಹಿರಿಯರು ಅಥವಾ ನೀವು ಈ ಥರದ್ದೇನೋ ಆಗಿದೆ. ಸದ್ಯದ ಪರಿಸ್ಥಿತಿಗೆ ಒಮ್ಮೆ ಕುಲದೇವರಿಗೆ ಹೋಗಿ ಫಲಪುಷ್ಪ ಅಂತ ಹೇಳಿದರೆ ಮಂಗಳಕರ ವಸ್ತುಗಳನ್ನು ಸಮರ್ಪಣೆ ಮಾಡಿ ಒಂದು ಮುಷ್ಟಿ ಕಾಣಿಕೆ ಹಾಕಿ ಬನ್ನಿ. ಆಮೇಲೆ ನಂತರದಲ್ಲಿ ನೀವು ನೇರವಾಗಿ ಬಂದು ಭೇಟಿ ಮಾಡಿ. ಯಾಕೆ ಅಂತ ಕೇಳಿದರೆ, ಇಲ್ಲಿ ಮೂರು ಜನದ್ದೆಲ್ಲ ನಾವು ಕುತ್ಕೊಂಡು ಇಲ್ಲಿ ವಿಮರ್ಶೆ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಕುಟುಂಬ ವಿಚಾರಗಳನ್ನು ನೀವು ಎದುರುಗಡೆ ಇರಬೇಕಾಗ್ತದೆ. ಹಾಗಾಗಿ ಸದ್ಯದ ಪರಿಸ್ಥಿತಿಗೆ ನಿಮ್ಮ ಕುಲದೇವರಿಗೆ ಹರಿವಾಣ ನೈವೇದ್ಯಾದಿಗಳನ್ನು ಅಥವಾ ಈ ಮುಷ್ಟಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿ. ಆಮೇಲೆ ನಿಮಗೆ ಸ್ವಲ್ಪ ಅನುಕೂಲತೆಗಳು ಅನ್ನುವಂಥದ್ದು ಕಾಣಿಸ್ತದೆ. ತದನಂತರದಲ್ಲಿ ನೋಡುವ ಏನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು. ಸದ್ಯದ ಪರಿಸ್ಥಿತಿಗೆ ಇದಿಷ್ಟೇ ಸಾಕು ಪರಿಹಾರ. ನೇರವಾಗಿ ಬಂದು ಭೇಟಿ ಮಾಡಿ, ಪೂರ್ಣ ವಿಚಾರಗಳನ್ನು ಹೇಳ್ತೇನೆ. ಇಲ್ಲಿ ನಿಮ್ಮ ತಾಯಿದೊಂದೇ ವಿಷಯಗಳಲ್ಲ, ಇಲ್ಲಿ ಮದುವೆಗೆ ಸಂಬಂಧಿತವಾಗಿ ಅಥವಾ ಮದುವೆ ಆದಂಥವರ ಮನೆಯಲ್ಲೂ ಸ್ವಲ್ಪ ಸಮಸ್ಯೆಗಳಾಗ್ತಿರುವಂಥದ್ದು, ನಂತರದಲ್ಲಿ ಸ್ವಲ್ಪ ನಂಬಿ ಹಣಕಾಸನ್ನು ಯಾರಿಗೋ ಕೊಟ್ಟು ಕಳೆದುಕೊಂಡಿರುವಂಥದ್ದು, ಇದಕ್ಕೆ ಸಂಬಂಧಿತವಾಗಿರುವಂಥದ್ದು, ನೀವು ಮಾಡುವಂಥ ಕೆಲಸಗಳಲ್ಲಿ ಸ್ವಲ್ಪ ತೊಂದರೆ, ಇದೆಲ್ಲ ತುಂಬ ತೊಂದರೆಗಳಿದೆ. ಅದನ್ನೆಲ್ಲ ನಾವಿಲ್ಲಿ ವಿಮರ್ಶೆ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ನೀವು ಕುಟುಂಬದ ಕುಲದೇವರಿಗೆ ಹೋಗಿ ಹರಿವಾಣ ನೈವೇದ್ಯವನ್ನು, ಹಣ್ಣುಕಾಯಿ ನೈವೇದ್ಯವನ್ನು ಮಾಡಿಕೊಂಡು ಮುಷ್ಟಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿ, ನಂತರದಲ್ಲಿ ನೀವು ನೇರವಾಗಿ ಬಂದು ಭೇಟಿ ಮಾಡಿ. ಅಷ್ಟು ವಿಷಯಗಳನ್ನು ನಿಮಗೆ ಅನುಕೂಲತೆ ಮಾಡಿ ಕೊಡುವ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಮಂಜುನಾಥ್ ಅಂತ. ನಮಸ್ತೆ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್, ತುಮಕೂರು ಗುಬ್ಬಿ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ ಕನ್ಫರ್ಮ್ ಮೇಡಮ್. ಗೊತ್ತಿಲ್ವಾ? ಇಲ್ಲ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ತೆ ಗುರುಜಿ. ನಿಮ್ಮ ಹೆಸರು? ಮಂಜುನಾಥ್ ಅಂತ ಹೇಳಿ. ಹಾಂ, ಹೇಳಿ. ಹೇಳಿ ನಿಮ್ಮ ಸಮಸ್ಯೆ. ಟಿವಿಲಿ ಬರ್ತಿರೋರೇ ಮಾತಾಡ್ತಿರೋದು, ಹೇಳಿ. ಹೌದೌದು, ಹೇಳಿ. ಆರೋಗ್ಯ ಬಗ್ಗೆ ಕೇಳಬೇಕಾಯ್ತು. ಆರೋಗ್ಯ ಬಗ್ಗೆ ಏನಾಗಿದೆ ಆರೋಗ್ಯದಲ್ಲಿ? ಸಣ್ಣಪುಟ್ಟ ಏರುಪೇರು. ಇಲ್ಲಿ ನೋಡಿ, ಒಂದು ಈಗ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ಚಿಂತನೆಯನ್ನು ಮಾಡುವಾಗ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ, ಕೇರ್ಲೆಸ್ ಮಾಡಿದಂಥ ಲಕ್ಷಣಗಳು. ಅಂತ ಹೇಳಿದರೆ, ಆರೋಗ್ಯ ವಿಚಾರದಲ್ಲಿ ಸಣ್ಣ ಮಟ್ಟದಲ್ಲಿದ್ದಾಗ ಅದರ ಬಗ್ಗಾಗಿ ಗಮನಗಳನ್ನು ಕೊಡದಲೆ ಅದು ಈಗ ನಾನಾ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಆಗ್ತಾ ಇದೆ. ವಿಶೇಷವಾಗಿ ನೋಡುವಾಗ ವಾಯುವಿನಿಂದ ಅಥವಾ ಈ ಗಾಳಿಯಿಂದ ಆಗುವಂಥ ಏನು ತೊಂದರೆಗಳು ದೇಹಕ್ಕೆ ಆಗ್ತದೆ, ಗ್ಯಾಸ್ಟ್ರಿಕ್ ಆಗಿರಬಹುದು ಅಥವಾ ಅದರಿಂದ ಉಂಟಾಗುವಂಥ ಎದೆನೋವುಗಳಾಗಿರಬಹುದು, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ. ಸದ್ಯದ ಪರಿಸ್ಥಿತಿಗೆ ನಾ ಹೇಳೋದಾದರೆ, ಇದಕ್ಕೆ ಈ ಆರೋಗ್ಯ ಸಂಬಂಧಿತವಾಗಿರುವಂಥ ಸಮಸ್ಯೆಗಳು ಅನ್ನುವಂಥದ್ದು ಇಲ್ಲಿ ದೈವಿಕವಾಗಿ ಅಂತ ಹೇಳಿದರೆ ನಿಮ್ಮ ಕುಟುಂಬದ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳಿಂದ ಅನ್ನುವಂಥದ್ದು ಬಂದಿದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಇದಕ್ಕೆ ನೀವು ಸರಿಯಾಗಿರುವಂಥ ವೈದ್ಯಕೀಯ ಚಿಕಿತ್ಸೆಗಳನ್ನು ಮಾಡಿದರೆ ಇದು ಖಂಡಿತವಾಗ್ಲೂ ಪರಿಹಾರ ಆಗ್ತದೆ. ಯಾವುದೋ ದೇವರಿಂದ ಆಯಿತೋ ಅಥವಾ ನಮಗೆ ಯಾರೋ ಮಾಡಿ ಹಾಕಿದ್ದಾರೆ ಅಂತನೋ ಅದರಿಂದ ಆರೋಗ್ಯ ಸಮಸ್ಯೆ ಆದಂಥದ್ದು ಇದೆ ಅನ್ನುವಂಥದ್ದು ಇಲ್ಲಿ ಗೋಚರಕ್ಕೆ ಬರ್ತಾ ಇಲ್ಲ.
ಹೌದು. ಹಾಗಾಗಿ ಇದಕ್ಕೆ ವೈದ್ಯಕೀಯ ಚಿಕಿತ್ಸೆ ಅನ್ನುವಂಥದ್ದು ನೀವು ಕೊಡಬೇಕಾಗ್ತದೆ. ಇಲ್ಲಿ ಯಾವುದೇ ತೊಂದರೆಗಳಿಂದ ನಿಮಗೆ ಈ ರೀತಿ ಆಗಿದೆ ಅನ್ನುವಂಥದ್ದು ಗೋಚರಕ್ಕೆ ಬರ್ತಾ ಇಲ್ಲ. ಮತ್ತು ನೀವು ಎದುರುಗಡೆ ಇಲ್ಲ ಅಂತಾದರೆ ಅದ್ರ ಬಗ್ಗೆ ಸರಿಯಾಗಿರುವಂಥ ವಿಮರ್ಶೆಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಕಣ್ಣಿನ ದೃಷ್ಟಿಗಳಾಗಿರಬಹುದು ಅಥವಾ ಭಾವಚಿತ್ರಗಳಾಗಿರಬಹುದು ಅಥವಾ ಆ ಮನುಷ್ಯ ಅನ್ನುವಂಥದ್ದು ಪ್ರತ್ಯಕ್ಷವಾಗಿ ನಮ್ಮ ಎದುರುಗಡೆ ಕೂತಾಗ ಅವರ ವಿಚಾರಗಳನ್ನು ನಾವು ಸರಿಯಾಗಿ ವಿಮರ್ಶೆ ಮಾಡ್ಬೋದು, ಆರೋಗ್ಯ ಸಂಬಂಧಿತವಾಗಿರತಕ್ಕಂಥ ವಿಷಯಗಳನ್ನು. ಹಾಗಾಗಿ ಸದ್ಯಕ್ಕೆ ನೀವು ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಡ್ತಾ ಬನ್ನಿ, ಅನುಕೂಲತೆ ಆಗ್ತದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಈ ನವರಾತ್ರಿಯಲ್ಲಿ ತಾಯಿಗೆ ಬೇರೆ ಬೇರೆ ಅಲಂಕಾರ ಮಾಡ್ತಾರೆ, ಅಂದರೆ ಈ ವೃಷಭ ವಾಹಿನಿ ಅಲಂಕಾರ ಅಥವಾ ಸಿಂಹ ವಾಹಿನಿ ಅಲಂಕಾರ, ಈ ರೀತಿ. ಇದು ಯಾಕೆ ಅಂತ? ಈ ತಾಯಿಯನ್ನು ಏನು ಅಂತ ಕೇಳಿದರೆ ನೋಡಿ, ಪ್ರತಿನಿತ್ಯ ನಾವು ಒಂದೇ ರೀತಿಯಾಗಿ ಆರಾಧನೆ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಅದು ನಮ್ಮ ಮನೆಯಲ್ಲಿರುವಂಥ ದೇವತೆ ಅಲ್ಲ. ಇನ್ನು ದೇವಸ್ಥಾನಗಳಲ್ಲಿ ಏನು ಮಾಡ್ತಾರೆ, ಒಂದು ಹಬ್ಬದ ವಾತಾವರಣ. ಮತ್ತು ನವರಾತ್ರಿ ಅನ್ನುವಂಥದ್ದು ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಒಂದು ಆಚರಣೆ. ಅದರಲ್ಲಿ 9 ದಿನಗಳ ಕಾಲ ರಾಕ್ಷಸರನ್ನು ಸಂಹಾರ ಮಾಡಿ ಅವಳು ಪ್ರಸನ್ನ ಕಾಲದಲ್ಲಿ ಕೂತಿರುವಂಥ ಒಂದು ನೆನಪಿಗಾಗಿ ಆ ಒಂದು 9 ದಿನವನ್ನು ಆಚರಣೆ ಮಾಡುವಂಥದ್ದು. ಒಂದೊಂದು ದಿನವೂ ಒಂದೊಂದು ದೇವಿಯ ಅಲಂಕಾರಗಳು ಅಥವಾ ಆ ದೇವಿಯ ಸ್ವರೂಪ ಅನ್ನುವಂಥದ್ದು ಯಾವ ರೀತಿಯಾಗಿ ಉಂಟೋ ಅಥವಾ ದೈವಿಕವಾಗಿರ್ತಕ್ಕಂಥ ಶಕ್ತಿಗಳು ಯಾವುದೆಲ್ಲ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆಯೋ ಆ ಎಲ್ಲ ವಿಷಯಗಳನ್ನು ಅಲಂಕಾರದ ಮೂಲಕವಾಗಿ ದೇವರನ್ನ ತೋರಿಸ್ತಾ ಬರ್ತಾರೆ. ನಾವು ನೆನ್ನೆ ಅಂತ ಹೇಳಿದರೆ ಈ ಹಿಂದೆ 9 ದಿನಗಳ ಕಾಲ ತಾಯಿಯ ಸ್ವರೂಪವನ್ನು ನಾನು ಹೇಳಬೇಕಾದ್ರೆ ಹೇಳ್ತಾರೆ, ಶಂಖ ಚಕ್ರ ಗದಾ ವನಮಾಲೆಗಳನ್ನು ಹಿಡ್ಕೊಂಡಿರ್ತಾರೆ ಅಂತ ಹೇಳಿ. ಆ ದೇವಿಯ ಸ್ವರೂಪ ಅನ್ನುವಂಥದ್ದು ಆ ರೀತಿಯಾಗಿರ್ತದೆ. ರಕ್ತವರ್ಣಂ ರಕ್ತಮಾಲ್ಯಾಂಬರಧರಂ ರಕ್ತಗಂಧಾನುಲೇಪನಂ ಅಂತ ಅನ್ನುವಂಥ ವಾಕ್ಯಗಳೆಲ್ಲ ಇದ್ದಾವೆ. ಅಂತ ಹೇಳಿದರೆ ದೇವಿಯ ಸ್ವರೂಪಗಳನ್ನು, ಆ ಒಂದು ಸ್ವರೂಪವನ್ನು ಆ ದೇವರಿಗೆ ಅಲಂಕಾರ ಮಾಡಿ ಅವರಿಗೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಮಾಡುವಂಥದ್ದು. ಹೇಗೆ ನಮ್ಮ ಒಂದು ಈ ಕಾಲಘಟ್ಟದಲ್ಲಿ ಡ್ರೆಸ್ ಸೆನ್ಸ್ ಅನ್ನುವಂಥದ್ದು ಹೇಗೆ ಬದಲಾವಣೆ ಆಗ್ತಾ ಇದೆಯೋ ಅದೇ ರೀತಿಯಾಗಿ ಆ ಮನುಷ್ಯ ಅನ್ನುವಂಥವನು ಯಾವ್ಯಾವ ರೀತಿಯಾಗಿರ್ತಕ್ಕಂಥ ದೈವಿಕವಾಗಿರ್ತಕ್ಕಂಥ ಸ್ವರೂಪಗಳನ್ನು ನೋಡಿರ್ತಾನೆ. ಅಥವಾ ಆ ದೇವರನ್ನು ಅಲಂಕಾರ ಮಾಡಲಿಕ್ಕಾದರೆ ಹೇಗೆ ಮಾಡ್ಬೋದು, ಬೆಣ್ಣೆ ಅಲಂಕಾರವನ್ನು, ಅರಿಶಿನ ಕುಂಕುಮ ಅಲಂಕಾರವನ್ನು, ತದನಂತರದಲ್ಲಿ ಧಾನ್ಯ ಅಲಂಕಾರವನ್ನು, ನಂತರದಲ್ಲಿ ಸಿಂಹವಾಹಿನಿ ಅಲಂಕಾರವನ್ನು, ಇಲ್ಲ ಅಂತ ಹೇಳಿದ್ರೆ ಕಾಳರಾತ್ರಿ ಅಲಂಕಾರವನ್ನು, ಎಲ್ಲವನ್ನು ದೇವಿಗೆ ಸಂಬಂಧಿತ ಅವಳವಳ ಒಂದು ರೂಪವನ್ನೇ ಅಲ್ಲಿ ಅಲಂಕಾರಾದಿಗಳನ್ನು ಮಾಡಿ ದೇವರನ್ನು ತೃಪ್ತಿಗೊಳಿಸುವಂತಹ ಕೆಲಸ. ಹೇಗೆ ಅಂತ ಕೇಳಿದರೆ, ಈಗ ನಮ್ಮ ಮನೆಗೆ ಯಾರೊಬ್ಬರು ಗೆಸ್ಟ್ ಬರ್ತಾರೆ ಅಂತಾದರೆ ಅವರಿಗೆ ತುಂಬ ಮುಖ್ಯವಾದವರು ಬರ್ತಾರೆ ಅಂತಾದರೆ ನಾವೇನು ಮಾಡ್ತೇವೆ, ಪರ್ಸ್ನಲಿ ನಾವೇ ಹೋಗಿ ಸ್ವೀಟನ್ನು, ಇಂಥ ಸ್ವೀಟು ತುಂಬ ಚೆನ್ನಾಗಿದೆ, ನಾವು ಇದನ್ನು ತೊಗೊಂಡು ಬರ್ತೇವೆ, ಈ ಹೂವು ಇದು ತುಂಬ ಚೆನ್ನಾಗಿದೆ, ಇದಕ್ಕೆ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ನಾವು ಇದನ್ನೇ ತರ್ತೇವೆ. ಹೇಗೆ ಒಂದೊಂದು ಸಣ್ಣ ಸಣ್ಣ ವಸ್ತುವನ್ನು ನಾವು ಸೆಲೆಕ್ಟ್ ಮಾಡಿ ಅದರಲ್ಲಿ ಉನ್ನತವಾಗಿ ಗುಣಮಟ್ಟ ಇರುವಂಥ ವಸ್ತುವನ್ನು ನಾವು ಯಾಕೆ ತಗೊಂಡು ಬರ್ತೇವೆ ಅಂತ ಆದರೆ ಮೊದಲು ನಮಗೆ ತೃಪ್ತಿ ಆಗಬೇಕು ಅನ್ನುವಂಥ ಭಾವನೆಯಿಂದ, ಆ ನಂತರದಲ್ಲಿ ದೇವರಿಗೆ, ಯಾಕಂದರೆ ನಾವು ತೃಪ್ತರಾಗಿ ನಂತರದಲ್ಲಿ ದೇವರಿಗೆ ಸೇವೆಯನ್ನು ಮಾಡುವಂಥದ್ದು. ಹಾಗೆ ಆಯಾ ದೇವಸ್ಥಾನಗಳಲ್ಲಿ ಅವರವರ ಆಡಳಿತ ಮಂಡಳಿಯೋ ಅವರಿಗೆ ಇಷ್ಟ ಇದ್ದಂತಹ ಅಲಂಕಾರಗಳನ್ನು ಹೇಳಿರ್ತಾರೆ. ಆ ಭಟ್ರು ಅನ್ನುವಂಥವ್ರು ಆ ದೇವಿಗೆ ಆ ರೀತಿಯಾಗಿರ್ತಕ್ಕಂಥ ಅಲಂಕಾರಗಳನ್ನು ಮಾಡಿ, ಎಲ್ಲವೂ ಏನಕ್ಕೆ ಅಂತ ಕೇಳಿದರೆ ದೇವಿಯನ್ನು ತೃಪ್ತಿಪಡಿಸಲಿಕ್ಕಾಗಿಯೇ ಮಾಡುವಂಥದ್ದು. ಅವಳಿಗೆ ವಿಧ ವಿಧವಾಗಿರ್ತಕ್ಕಂಥ ಅಲಂಕಾರಾದಿಗಳನ್ನು ಮಾಡಿ ಅವಳ ಸೇವೆಗೆ, ಈಗ ನೀವು ಒಂದು ರೀತಿಯಾಗಿ ಆರಾಧನೆ ಮಾಡ್ತೀರಿ ಅಂತಾದರೆ ನಾವೊಂದು ರೀತಿಯಾಗಿ ಆರಾಧನೆ ಮಾಡ್ತೀವಿ. ನಾವೆಲ್ಲರೂ ಕೇಳುವಂಥದ್ದು ಯಾರ ಹತ್ರ, ತಾಯಿ ಹತ್ರನೇ. ಅವಳನ್ನು ಸಂತೃಪ್ತಿಪಡಿಸುವಂಥ ಕೆಲಸ. ನಿಮಗೆ ಗೊತ್ತಿರುವಂಥ ವಿಧಿಯಲ್ಲಿ ನೀವು ದೇವಿಯನ್ನು ತೃಪ್ತಿಗೊಳಿಸ್ತೀರಿ, ನನಗೆ ಗೊತ್ತಿರುವಂಥ ವಿಧಿಯಲ್ಲಿ ನಾನು ತೃಪ್ತಿಗೊಳಿಸ್ತೇನೆ. ನಿಮ್ಮದು ಸ್ವಲ್ಪ ವೈಭವ ಆಗಿರ್ಬೋದು, ನಮ್ಮದು ಸ್ವಲ್ಪ ಆಡಂಬರ ಆಗಿರಬಹುದು, ಅಥವಾ ನಿಮ್ಮದು ಶಾಸ್ತ್ರೋಕ್ತ ಆಗಿರಬಹುದು, ನಾವು ಸ್ವಲ್ಪ ತೋರ್ಪಡಿಕೆಗೆ ಮಾಡಿರ್ಬೋದು. ಯಾವುದೇ ಆದರೂ ವಿಷಯ ಏನು ಅಂತ ಕೇಳಿದರೆ ದೇವಿಯನ್ನು ತೃಪ್ತಿಪಡಿಸುವಂಥ ಕೆಲಸಗಳು. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ